ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮಾನವ ಸಂಘರ್ಷದ ನಡುವೆ ಸಮಯ ಸದಾ ಒತ್ತಡದ ನಡುವೆ ಕೆಲಸ ನಿರ್ವಹಿಸುತ್ತಿರುವ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಾಗರಿಕ ಆರೋಗ್ಯ ಕಾಳಜಿ ಬಗ್ಗೆ ವಿಶೇಷ ಆಸಕ್ತಿ ವಹಿಸುವ ಮೂಲಕ ಗ್ರಾಮೀಣ ಭಾಗದ ಜನತೆಗೆ ಸಹಕಾರಿಯಾಗಲು ಉಚಿತ ಆರೋಗ್ಯ ಶಿಬಿರ ನಡೆಸುವ ಮೂಲಕ ಜನರ ವಿಶ್ವಾಸ ಗಳಿಸುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಮೊದಲ ಬಾರಿಗೆ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತ ಆರೋಗ್ಯ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಮುಂಜಾನೆಯಿಂದಲೇ ಗ್ರಾಮದ ಜನತೆ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಆಗಮಿಸಿ ನುರಿತ ತಜ್ಞ ವೈದ್ಯರಿಂದ ಚಿಕಿತ್ಸೆ ಪಡೆದರು. ಬ್ರಹ್ಮಗಿರಿ ವನ್ಯಜೀವಿ ವಲಯ, ಮಾಕುಟ್ಟ ಹಾಗೂ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಟ್ಟಂದಿ, ಮಡಿಕೇರಿ ಮೆಡಿಕಲ್ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಗಿರಿ ವನ್ಯಜೀವಿ ವಲಯದ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿತ್ತು. ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ನುರಿತ 15 ರಿಂದ 20 ವೈದ್ಯರ ತಂಡ ತಪಾಸಣೆ ನಡೆಸಿದರು. ಹುಲಿ ಸಂರಕ್ಷಿತ ಪ್ರದೇಶದ ಯೋಜನೆ ಅಡಿಯಲ್ಲಿ ಹುಲಿ ಮಿತ್ರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಡೆಯಿತು. ಈ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವುದು ಶ್ಲಾಘನೀಯ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲ್ಲಿರ ಬೋಪಣ್ಣ ಬಣ್ಣಿಸಿದರು. ವಿಶೇಷ ಕಾರ್ಯಕ್ರಮ ನಿಮಗೆ ಎಷ್ಟು ಖುಷಿ ಕೊಡ್ತದೆ ಸರ್? ನಮಗೆ ಇಂಥ ಕಾರ್ಯಕ್ರಮ ನಾವು ಈಗಾಗಲೇ ತುಂಬ ಮಾಡಿದ್ವಿ. ಆದರೆ ಇವತ್ತು ನಮ್ಮ ಅವಧಿ ಮುಗಿದ್ರು ಇವತ್ತು ಅರಣ್ಯ ಅಧಿಕಾರಿಗಳು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಖಂಡಿತವಾಗ್ಲೂ ಮಾಡುವ ಅಂತೇಳಿ ಹೇಳುವಾಗ ನಮ್ಮ ಪಿ ಡಿ ಅವರಿಗೆ ಹೇಳಿದೆ. ಅರಣ್ಯ ಅಧಿಕಾರಿಗಳು ವಿವೇಕ್ ಇರ್ಬೋದು, ಕಿರಣ್ ಇರ್ಬೋದು, ಅವರು ತುಂಬ ಇದ್ರ ಬಗ್ಗೆ ಅಂತಲ್ಲ, ಎಲ್ಲ ಆನೆ ಇರ್ಬೋದು, ಇಲ್ಲಿ ಯಾವುದೇ ಇದು ನಾವು ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಸಹ ಇಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಅವರು. ಇವತ್ತು ಇವರು ಇಂಥ ಒಂದು ಕಾರ್ಯಕ್ರಮ ನಮ್ಮ ಬಿಶೆಟ್ಟಿಗೇರಿಗೆ ಬನ್ನಿ ಅಂತ ಮಾಡಿ ಅಂತ ಹೇಳುವಾಗ ಅವರೊಡನೆ ನೆನ್ನೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಸಹ ಅವರಿಗೆ ಇಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಹೆಲ್ಪ್ ಮಾಡಿದ್ವಿ. ಇಂಥ ಶಿಬಿರಗಳು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ನಡೆಯೋದು ತುಂಬ ಒಳ್ಳೆಯ ವಿಚಾರ ಇದು. ಯಾಕೆಂತೇಳಿದ್ರೆ ದೂರ ನಮ್ಮಿಂದ ಮಡಿಕೇರಿ ಹೋಗ್ಬೇಕಂದ್ರೆ ಸುಮಾರು 50-60 ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ. ಅಲ್ಲಿ ಹೋಗಿ ಅಲ್ಲಿ ವೈದ್ಯರು ಸಿಗೋದಿಲ್ಲ. ಇದು ನಾವು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರೋದು ನಮಗೆ ಹೆಮ್ಮೆ ಅನಿಸ್ತದೆ ಸರ್. ಜನರೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್ ಬೆಳಿಗ್ಗೆಯಿಂದಲೇ? ಹೌದು ಸರ್, ಬೆಳಿಗ್ಗೆಯಿಂದಲೇ ಜನ ಬಂದು ಎಲ್ಲ ಬೆಳಿಗ್ಗೆನೇ ಬಂದಿದ್ದಾರೆ. 10 ಗಂಟೆಗೆ ಎಲ್ಲ ಜನ ಬಂದಿದ್ದಾರೆ. ಬಂದು ಈಗಾಗಲೇ ಸುಮಾರು ಒಂದು 30-40 ಜನ ಈಗಾಗಲೇ ಬಂದಿದ್ದಾರೆ. ಇನ್ನೂ ಸಹ ಇನ್ನೊಂದು 30-40 ಜನ ಬರೋ ಸಾಧ್ಯತೆ ಇದೆ. ಸುಮಾರು 20 ವೈದ್ಯರ ತಂಡ ಇವತ್ತು ಇಲ್ಲಿ ಬಂದು ನಮ್ಮಲ್ಲಿ ಇವತ್ತು ECG ಇರ್ಬೋದು, ಶುಗರ್ ಟೆಸ್ಟ್ ಇರ್ಬೋದು, BP, ಬೇರೆ ಯಾವುದೇ ಇದು ಇದ್ದರೂ ಸಹ ಇಲ್ಲಿ ಇವತ್ತು ಇದು ಮಾಡ್ತಾಯಿದ್ದಾರೆ. ಜೊತೆಗೆ ಅದು ಮೆಡಿಷನ್ಸ್ ಸಹ ಕೊಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ನಾವು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಬ್ರಹ್ಮಗಿರಿ ವನ್ಯಜೀವಿ ವಿಭಾಗದ ವಲಯ ಅರಣ್ಯ ಅಧಿಕಾರಿಗಳಾದ ಎಸ್ ವಿವೇಕ್ ಮಾತನಾಡಿ, ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ಕಾರ್ಯಕ್ರಮ ಹುಲಿಮಿತ್ರ ಯೋಜನೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಿರೀಕ್ಷೆಗೂ ಮೀರಿ ನಾಗರಿಕ ಸಹಕಾರ ದೊರೆದಿದೆ ಎಂದರು.
ಸರ್, ಅರಣ್ಯ ಇಲಾಖೆ ಬರೀ ಆನೆ, ಹುಲಿ ಆ ಕಾರ್ಯಾಚರಣೆಗಳೇ ಇರ್ತೀರಿ. ಇವತ್ತೊಂದು ಸಮಾಜಮುಖಿಯಾಗಿ ಕೆಲಸ ಮಾಡಿ ಇವತ್ತು ಬಿ ಶೆಟ್ಟಿಗೇರಿಗೆ ಬಂದಿದ್ದೀರಿ. ಹೌದು, ಈ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಇದೇ ಮೊದಲನೇ ಬಾರಿಗೆ ಟೈಗರ್ ಔಟ್ಸೈಡ್ ದ ಟೈಗರ್ ರಿಸರ್ವ್ ಅಂತೇಳಿ ಒಂದು ಯೋಜನೆ ಇದೆ. ಆ ಯೋಜನೆ ಅಡಿಯಲ್ಲಿ ಬಿ ಶೆಟ್ಟಿಗೇರಿ ಭಾಗದಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಬ್ರಹ್ಮಗಿರಿ ವನ್ಯಜೀವಿ ವಲಯ ಮತ್ತು ಮಾಕುಟ್ಟ ವನ್ಯಜೀವಿ ವಲಯದ ಅಕ್ಕಪಕ್ಕ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಅನುಕೂಲವಾಗುವಂತೆ ಅರಣ್ಯ ಇಲಾಖೆ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನು ಉಚಿತವಾಗಿ ನಾವು ಹಮ್ಮಿಕೊಂಡಿದ್ವಿ. ಇದಕ್ಕೆಲ್ಲ ಗ್ರಾಮಸ್ಥರು ಹಾಗೆ ಮೆಡಿಕಲ್ ಕಾಲೇಜಿನ ಡೀನ್ ಅವರು ಮತ್ತು ಅವರ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯಿತಿ ಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು ನಮ್ಮ ಸಹಕಾರ ನೀಡಿದ್ದಾರೆ. ಮತ್ತು ಹೆಚ್ಚಿನ ಗ್ರಾಮಸ್ಥರು ಕೂಡ ಬಂದು ಭಾಗವಹಿಸಿದರೆ ಇದೆಲ್ಲದು ಸಂತೋಷದಾಯಕವಾಗಿದೆ. ಹಾಗೆಯೇ ನಮ್ಮ ಮತ್ತು ಜನರ ಬಾಂಧವ್ಯ ಅಂದರೆ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ಬಾಂಧವ್ಯ ಚೆನ್ನಾಗಿರಲಿ ಅಂತೇಳಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಇನ್ನು ಮುಂದೆನೂ ಇದೇ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಜನರಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ಹೌದು, ತುಂಬ ನಾವು ಇದನ್ನು ಭಾರಿ ನಿಯಮಿತವಾದ ಅವಧಿಯಲ್ಲಿ ಇದನ್ನು ಅವ್ರಿಗೆ ತಿಳಿಸ್ಕೊಟ್ವಿ. ಆದರೂ ಸಹ ನಮ್ಮ ಕೊಲ್ಲಿರ ಬೋಪಣ್ಣವರು ಮತ್ತು ನಮ್ಮ ಪಿ ಡಿ ಒ ಅವರು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಹೇಳಿ ಎಲ್ಲ ಗ್ರಾಮಸ್ಥರನ್ನು ಸುತ್ತಮುತ್ತಲಿರೋ ಎಲ್ಲ ಗ್ರಾಮಸ್ಥರನ್ನು ಬರಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ವಿ. ಥ್ಯಾಂಕ್ ಯು. ಮಡಿಕೇರಿ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಎಂಬಿ ಪವನ್ ಮಾತನಾಡಿ, ಮಡಿಕೇರಿಯ ಆಸ್ಪತ್ರೆಯಲ್ಲಿ ಜನತೆಗೆ ಎಲ್ಲ ರೀತಿಯ ವೈದ್ಯರು ಲಭ್ಯವಿರುತ್ತಾರೆ. ತಮ್ಮ ಆರೋಗ್ಯದ ವಿಚಾರದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿನ ಪ್ರಯೋಜನ ಪಡೆಯಲು ಮನವಿ ಮಾಡಿದರು. ಆರೋಗ್ಯ ಶಿಬಿರವನ್ನು ವಲಯ ಅರಣ್ಯಾಧಿಕಾರಿಗಳು ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿಯವರ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದೆ. ಈ ದಿನ ಬಿ ಶೆಟ್ಟಿಗೇರಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಸದುಪಯೋಗವನ್ನು ಈಗಾಗಲೇ ಸುಮಾರು ಪೇಷಂಟ್ಸ್ ಅವರು ಉಪಯೋಗಿಸ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಪೇಷಂಟ್ಸು ಬರಲಿಕ್ಕಿದೆ. ನಾವು ಕೊಡಗು ಮೆಡಿಕಲ್ ಕಾಲೇಜು ವತಿಯಿಂದ ನಾನು ಡೀನ್ ಆ್ಯಂಡ್ ಡೈರೆಕ್ಟ್ರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ರಜಾ ಆದರೂ ಕೂಡ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಾನು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಾಗದ ಜನರಿಗೆ ಕೊಡಗು ಮೆಡಿಕಲ್ ಕಾಲೇಜಿನಲ್ಲಿ ಏನು ವ್ಯವಸ್ಥೆಗಳಿದೆ, ಯಾವ್ಯಾವ ವಿಭಾಗಗಳಿದೆ, ಏನೇನು ಸೌಕರ್ಯಗಳಿದೆ ಅದರ ಬಗ್ಗೆ ಒಂದು ಸ್ವಲ್ಪ ಅರಿವು ಮೂಡಿಸ್ಲಿಕ್ಕೆ, ಅದ್ರ ಜೊತೆಗೇ ಕೂಡ ನಮಗೂ ಕೂಡ ಅವ್ರ ಜೊತೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಅದೇ ರೀತಿ ಈ ಶಿಬಿರವನ್ನು ಈ ವಲಯ ಅಧಿಕಾರಿಗಳು ಅರಣ್ಯಾಧಿಕಾರಿಗಳು ಆಯೋಜಿಸಿರ್ತಾರೆ. ಅವರು ಕೂಡ ಅದೇ ಇಂಟೆನ್ಷನ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಅದಕ್ಕಾಗಿ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಭಾಗದ ಜನರು ನಮ್ಮ ಕೊಡಗು ವೈದ್ಯಕೀಯ ಸಂಸ್ಥೆಗೆ ಬಂದು ಅಲ್ಲಿ ಏನು ಸೌಲಭ್ಯಗಳಿದೆ, ಅಥವಾ ರೋಗಿಗಳಿಗೆ ಸಿಗ್ತಕ್ಕಂಥ ಸೌಲಭ್ಯ, ಅದನ್ನು ಎಲ್ಲ ರೀತಿಯ ಸೌಲಭ್ಯವನ್ನು BPL ಕಾರ್ಡ್ ಇರ್ಬೋದು, APL ಕಾರ್ಡ್ ಇರ್ಬೋದು, ಅಥವಾ SC/ST ಪೇಷಂಟ್ಸ್ ಇರ್ಬೋದು, ಅವರೆಲ್ಲರೂ ಬಂದು ಆ ಸೌಲಭ್ಯವನ್ನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ನನ್ನೊಂದೆರಡು ಮಾತು ಮುಗಿಸ್ತೀನಿ. ಊರಿನ ಸ್ಥಳೀಯ ಗಣ್ಯರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇದೇ ಮೊದಲನೇ ಬಾರಿಗೆ ನಮ್ಮ ವಲಯ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಹಲವಾರು ಆರೋಗ್ಯ ಶಿಬಿರಗಳನ್ನು ನಿಮ್ಗೆ ಗೊತ್ತಿರುವಂಗೆ ನಡೆಸಿದ್ದೀವಿ. ಆದರೆ ಇದು ವಿಶೇಷವಾಗಿ ಕೊಡಗು ವೈದ್ಯಕೀಯ ಇಲಾಖೆ ಸಹಕಾರದೊಂದಿಗೆ ಸುಮಾರು 15ರಿಂದ 20 ವೈದ್ಯರು ಮತ್ತು ನುರಿತ ವೈದ್ಯರ ಮೂಲಕ ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದೀವಿ. ಇದರಲ್ಲಿ ECG ಆಗ್ಬೋದು, BP ಮತ್ತು ಶುಗರು, ಬೇರೆ ಬೇರೆ ಕಾಯಿಲೆಗಳನ್ನು ಗುರುತಿಸ್ಬೋದು. ಇಲ್ಲಿ ತಕ್ಷಣದಲ್ಲಿ ತುರ್ತಾಗಿ ಆಗಬೇಕಾದನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನು ಪೂರೈಸ್ತಾರೆ. ಹೆಚ್ಚಿನದಾಗಿ ಏನಾದರೂ ಬೇಕಂತ ಸಂದರ್ಭದಲ್ಲಿ ಇವರು ಮಡಿಕೇರಿ ವೈದ್ಯಕೀಯ ಇಲಾಖೆಗೆ ಉಚಿತವಾಗಿ ಆಧಾರ್ ಕಾರ್ಡು ಮತ್ತು BPL ಕಾರ್ಡ್ ತಂದರೆ ಉಚಿತವಾಗಿ ಮಾಡಿಕೊಡ್ತೀನಿ ಅಂದಿದ್ದಾರೆ. ಇದಕ್ಕೆ ನಮ್ಮ ಕೊಲ್ಲಿರ ಬೋಪಣ್ಣವರು ಮತ್ತು ನಮ್ಮ ವಲಯ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ. ಇದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮ ಸ್ವಲ್ಪ ತರಾತುರಿಲಾಯಿತು. ನಿನ್ನೆ ನಮ್ಮ ವಲಯ ಅರಣ್ಯಾಧಿಕಾರಿಗಳು ಈ ಥರ ಈ ನಮ್ಮ ವಲಯ ಮಟ್ಟದಲ್ಲಿ ಯಾವ್ಯಾವ ಗ್ರಾಮಗಳಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುವಂಥ ಇದನ್ನು ಇದ್ದೇವೆ. ಒಂದು 15ರಿಂದ 20 ವೈದ್ಯರ ತಂಡನ ಕರೆಸ್ತಾ ಇದ್ದೇವೆ, ಅರೇಂಜ್ ಮಾಡಿ ಅಂತ ಹೇಳಿದರು. ತಕ್ಷಣ ನಾನು ಮಾಜಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣವ್ರಿಗೆ ಫೋನ್ ಮಾಡಿದ ತಕ್ಷಣ ನೀವು ಏನೇ ಇದನ್ನು ಮಾಡಬೇಡಿ, ನಮ್ಮ ಪಂಚಾಯತಿ ಆಫೀಸಲ್ಲಿ ನಾನು ಅರೇಂಜ್ ಮಾಡಿಕೊಡ್ತೀನಿ ಅಂತ ವಿದಿನ್ 1 ಅವರಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿರ್ತಾರೆ. ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಜನರ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಚೆನ್ನಾಗಿದೆ. ಭಾಳಷ್ಟು ಜನ ಈಗಾಗಲೇ ಬಂದಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬಂದು ಕಾಯ್ತಾ ಇದ್ದರು. ತದನಂತರದಲ್ಲಿ ಒಬ್ಬೊಬ್ಬರೇ ಚಿಕಿತ್ಸೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಅವರು ಮಡಿಕೇರಿಗೆ ರೆಫರ್ ಮಾಡ್ತಿದ್ದಾರೆ. ಬಟ್ ECG
ಶುಗರು ಈ ಥರದ ಸಣ್ಣ ಪುಟ್ಟ ಏನು ಈ ಮಟ್ಟದಲ್ಲಿ ವ್ಯವಸ್ಥೆ ಮಾಡೋದನ್ನೆಲ್ಲ ಈಗ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸಂಜೆ ತನಕನೂ ಮತ್ತು ಜನ ಜಾಸ್ತಿ ಬರೋ ಇದೆ ಸಂದರ್ಭ ಇದೆ. ಇದಕ್ಕೆ ಮೇನಾಗಿ ನಮಗೆ ಇಲ್ಲಿ ಸ್ಥಳಾವಕಾಶ ಮತ್ತು ಅರೇಂಜ್ಮೆಂಟ್ ಮಾಡಿಸ್ಕೊಟ್ಟಂಥ ಪಂಚಾಯತಿಯವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮನ ನಮ್ಮ ವಲಯ ಅರಣ್ಯಾಧಿಕಾರಿಗಳು ಇಲ್ಲೇ ನಡೆಸಿ ಅಂತೇಳಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಬ್ರಹ್ಮಗಿರಿ ಅರಣ್ಯ ವನ್ಯಜೀವಿ ಅರಣ್ಯ ಮತ್ತು ಕೊಡಗು ವೈದ್ಯಕೀಯ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬಿಸೆಟಿಗೇರಿ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ನಿಜವಾಗಲೂ ಒಂದು ಸ್ವಾಗತಾರ್ಹವಾದ ಕಾರ್ಯಕ್ರಮ. ವಿಶೇಷವಾಗಿ ಅರಣ್ಯ ಇಲಾಖೆಯವರು ಈ ಆನೆ ಓಡಿಸೋದಿರ್ಬೋದು ಅಥವಾ ಹುಲಿ ಹಿಡಿಯೋದಿರ್ಬೋದು, ಇದರಲ್ಲಿ ಬ್ಯುಸಿಯಾಗುವಂಥ ಒಂದು ಸಂದರ್ಭ. ಸಾರ್ವಜನಿಕರು ಕೂಡ ಪ್ರತಿರೋಧವನ್ನು ಎದುರಿಸುವಂಥ ಸಂದರ್ಭ ಕೂಡ ಇರುತ್ತೆ. ಅದೆಲ್ಲವನ್ನು ಮರೆತು ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಾಕ್ಕೊಂಡಿರೋದು ನಿಜವಾಗ್ಲೂ ಸ್ವಾಗತಾರ್ಹ ಕಾರ್ಯಕ್ರಮ. ಗ್ರಾಮೀಣ ಭಾಗದ ಜನರು ಇದರ ಉಪಯೋಗನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕೆಂಬ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ 20ಕ್ಕೂ ಅಧಿಕ ವೈದ್ಯರು, 100 ಗ್ರಾಮಸ್ಥರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪರಮೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.